ಅದು ಭರವಸೆ ಬರುತ್ತೆ ನನಗೆ. ಮತ್ತು ಸಿನಿಮಾ ಮಾಡೋದಕ್ಕೆ ಇನ್ನು ನನಗೆ ಫೋಟೋ ಸಿನಿಮಾ ಆದ್ಮೇಲೆ ಒಂದು ರಿಲೀಸ್ ಮಾಡೋದು ಹೆಂಗೆ ಅನ್ನೋದು ಪ್ರಶ್ನೆ ಇದ್ದಾಗ ಒಂದು ಸ್ವಲ್ಪ ನಾವು ಏನು ಏನು ಅಂತ ಕ್ವಶನ್ ಮಾರ್ಕ್ ಇದ್ದೀರಿ ಈ ಟೀಮಲ್ಲಿ. ಸೊ ಪ್ರಕಾಶ್ ಸರ್ ಬಂದಿದ್ದು ನಮಗೆ ದೊಡ್ಡ ಶಕ್ತಿ ನಮ್ಗೆ. ಅಂದ್ರೆ ಬರೀ ಉತ್ಸವಕ್ಕೆ ಶಕ್ತಿ ಆಗಲ್ಲ ಅದು. ನಂತರ ಸಿನಿಮಾ ಮಾಡೋರ್ಗೆ ಒಂದು ನಂಬಿಕೆ. ನನಗೆ ಅನ್ಸಿದ್, ನನಗೆ ಈಗ ಫೋಟೋ ಮಾಡ್ಬೇಕಾದ್ರೆ ನನಗೆ ಹಿಂಗ ಅನ್ನಿಸ್ತು, ನಾನು ಇದನ್ನ ಸಿನಿಮಾ ಮಾಡ್ತೀನಿ ಅಂತ ಹೊರಟೆ. ಸೊ ಈಗ ಪ್ರಕಾಶ್ ಸರ್ ನಿಂತಿರೋದ್ರಿಂದ ಮುಂದಿನ ಸಿನಿಮಾನು ನನಗೆ ಹಂಗೆ ಮಾಡಕ್ ಧೈರ್ಯ ಇದೆ. ಈಗ ನನಗೆ ಅನ್ಸಿದ ಸಿನಿಮಾನೇ ನಾನು ಮಾಡ್ತೀನಿ ಅನ್ನೋ ತರ ಧೈರ್ಯ ಇದೆ. ಆ ಧೈರ್ಯ ಪ್ರಕಾಶ್ ಸರ್ ಇವತ್ತಿಗೆ ನನಗೆ ಕೊಟ್ಟಿರೋದ್ರಿಂದ ಇದೆ. ಅದು ಬರೀ ಅದೇ ನಾನು ಉತ್ಸವ ಕೊಟ್ಟಿದ್ದಲ್ಲ, ನಂತರ ಸಿನಿಮಾ ಮಾಡೋರಿಗೆ ಎಲ್ಲರಿಗೂ ಪ್ರಕಾಶ್ ಸರ್ ಇದ್ರ ಮುಖಾಂತರ ಧೈರ್ಯ ಕೊಡ್ತಿದ್ದಾರೆ. ಅದು ಅದು ತುಂಬಾ ದೊಡ್ಡ ವಿಷಯ ನನಗೆ ಪ್ರಕಾಶ್ ಸರ್ ನಿಂತಿರೋದು. ಸೊ ನಾವು ಈ ಸಿನಿಮಾ ಶೂಟ್ ಮಾಡ್ತಿರೋದು ಲಾಕ್ಡೌನ್ ಬಗ್ಗೆ ಆಗಿದ್ರಿಂದ, ಶೂಟಿಂಗ್ ಟೈಮಲ್ಲಿ ಲಾಕ್ಡೌನ್ ಆಗಿರಲಿಲ್ಲ, ಎಲ್ರಿಗೂ ಪಬ್ಲಿಕ್ ಆಕ್ಸೆಸ್ ಇತ್ತು ರೋಡೆಲ್ಲ. ಸೊ ಆ ಲಾಕ್ಡೌನ್ ರೀಕ್ರಿಯೇಟ್ ಮಾಡೋದಂತೂ ತುಂಬ ಕಷ್ಟ ಆಗಿತ್ತು. ಸೊ ನ್ಯಾಷನಲ್ ಹೈವೇಲಿ ಶೂಟ್ ಮಾಡಬೇಕಿತ್ತು, ಸ್ಟೇಟ್ ಹೈವೇಲಿ ಶೂಟ್ ಮಾಡಬೇಕಿತ್ತು. ಸೊ ಆ ಟೈಮಲ್ಲೆಲ್ಲ ಫುಲ್ ರೋಡ್ಗಳನ್ನೆಲ್ಲ ಬ್ಲಾಕ್ ಮಾಡೋಕ್ಕೆ ಇಡೀ ಟೀಮ್ ಹೋಗ್ತಿದ್ರು. ನಾನು ಬಿಟ್ಟು ಬೇರೆ, ಇನ್ಕ್ಲೂಡಿಂಗ್ ಡೈರೆಕ್ಟರ್, ಬೇರೆ ಎಲ್ಲರೂ ಹೋಗೋರೆ ಇಡೀ ರೋಡೆಲ್ಲ ಬ್ಲಾಕ್ ಮಾಡೋಕ್ಕೆ. ಸೊ ಆ ಟೈಮಲ್ಲಿ ಎಷ್ಟೊಂದು ಜನಕ್ಕೆ ಗಾಯ ಆಗಿ ಬ್ಯಾರಿಕೇಡ್ ಎಲ್ಲ ಅವ್ರ ಕಾಲ ಮೇಲೆ ಬಿದ್ದು, ಆಮೇಲೆ ಬೈಗುಳ ಅಂತೂ ಕೇಳಿಸ್ಕೊಂಡು ಅವ್ರಿಗೆ ಸಾಕಾಗ್ಬಿಟ್ಟಿದೆ. ಸೊ ಲೈಕ್ ತುಂಬ ಅದ್ರದ್ದೆಲ್ಲ ಕಷ್ಟ ಇತ್ತು. ಅದಲ್ಲದೆ ಎಷ್ಟೊಂದು ಜನಕ್ಕೆ ರಾಯಚೂರು ವೆದರು ತುಂಬ ಹೊಸದಾಗಿತ್ತು. ಸೊ ಆ ವೆದರ್ ಕಂಡೀಷನ್ಸು ಆಮೇಲೆ ಈ ಚಾಲೆಂಜಸ್ಸು ಕೂಡ ಎಲ್ಲ ಆ ಒಂದು ಕಷ್ಟ ಅನುಭವಿಸಿ ಸಿನಿಮಾ ಮಾಡಿ ನಿಂಗೆ ಬರೋದು ನೋಡಿದಾಗ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಅವರೇ. ನಮ್ಮ ಎಡಿಟರ್ ಸರ್, ಶಿವ ಅವರೇ, ಫೋಟೋ ಸಿನಿಮಾದಲ್ಲಿ ಸಂಕಲನಕಾರರಾಗಿ ನಿಮಗೆ ಎಷ್ಟು ಹೆಮ್ಮೆ ಇದೆ? ನನಗೆ ಈ ಸಿನಿಮಾ ವರ್ಕರ್ ಆಗಿ, ಎಡಿಟರ್ ಆಗಿ ನನಗೇನು ಹೇಳೋದಕ್ಕಿಲ್ಲ. ಬಟ್ ಈ ಸಿನಿಮಾ ಪ್ರೇಕ್ಷಕನಾಗಿ ನನಗೆ ತುಂಬ ಹೇಳೋದಿದೆ. ನನಗೆ ಈ ಸಿನಿಮಾ ಇವತ್ತಿಗೂ ಎಲ್ಲೇ ಸಿನಿಮಾ ಪ್ರೊಜೆಕ್ಷನ್ ಆದಾಗ ಲಾಸ್ಟ್ 10 ನಿಮಿಷ ನೋಡೋದು ತುಂಬ ಕಷ್ಟ ಆಗುತ್ತೆ. ಲಾಕ್ಡೌನ್ ಸಂದರ್ಭದಲ್ಲಿ ನಾವುಗಳೆಲ್ಲ ಏನು ಅನುಭವಿಸಿದ್ವಿ. ನಡ್ಕೊಂಡು ಹೋದವ್ರದ್ದು ಒಂದು ಥರ ಕಷ್ಟ, ಮನೆ ಒಳಗಿದ್ದವ್ರದ್ದು ಎಲ್ಲರದು ಒಂದೇ ಥರ ಸಮಸ್ಯೆ, ಎಲ್ಲರಿಗೂ ಒಂದೇ ಥರ ಇರಲಿಲ್ಲ. ಮನೆ ಒಳಗಿದ್ದವ್ರಿಗೂ ತುಂಬ ಕಷ್ಟ ಇತ್ತು. ರೆಂಟ್ ಹೌಸ್ಗಳಲ್ಲಿ ವಾಸ ಮಾಡಿದವ್ರಿಗೆ, ಮನೇಲಿ ಯಾರಾದರೂ ಕರೋನಾ ಬಂದರೆ ಉಳಿದವ್ರ ಪರಿಸ್ಥಿತಿಗಳೇನು, ಆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಪ್ರತಿಯೊಂದು ಈ ಕರೋನಾ ಅನ್ನೋ ವಿಷಯನ ಇಟ್ಕೊಂಡು ನಾವು ಎಷ್ಟು ಸಿನಿಮಾ ಬೇಕಾದರೂ ಮಾಡ್ಬೋದು. ಅಂಥದ್ದೇ ಒಂದು ಸಿನಿಮಾ ಇದು ಫೋಟೋ. ಫಸ್ಟ್ ಟೈಮ್ ನನಗೆ ಉತ್ಸವ ಬಂದು, ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಕರೋನಾ ಸಂದರ್ಭದ್ದು, ಜನರೆಲ್ಲ ನಡ್ಕೊಂಡು ಹೋದ್ರಲ್ಲ, ಅದ್ರ ಬಗ್ಗೆ ನಾನು ಸಿನಿಮಾ ಮಾಡ್ತಿದ್ದೀನಿ ಸರ್ ಅಂದರು. ಏನು ಹೇಳಕ್ಕೆ ಹೊರಟಿದ್ದೀನಿ ಉತ್ಸವ ನೀವು ಸಿನಿಮಾದಲ್ಲಿ? ನನಗೇನು ಹೇಳ್ತಿಲ್ಲ ಸರ್. ಈ ಸಿನಿಮಾದಲ್ಲಿ ನೋಡಿದ್ದನ್ನು ಹಿಡಿದಿಡಬೇಕು ಅನ್ನಿಸ್ತಿದೆ, ಒಂದು ಡಾಕ್ಯುಮೆಂಟ್ ಮಾಡಬೇಕು ಅನಿಸ್ತಿದೆ. ನಾನು ಇನ್ನೇನು ಹೇಳಬೇಕು ಅನ್ನೋ ಉದ್ದೇಶ ಇಲ್ಲ ಅಂತಂದ್ರು. ನನಗೆ ಆ ವಿಷಯ ಅದೇ ನನಗೆ ಭಾಳ ಇಷ್ಟ ಆಯಿತು. ಅಂದರೆ ಈ ವಯಸ್ಸಿನ ಒಂದು ಹುಡುಗ ಈ ಥರದ ಒಂದು ವಿಷಯನ ಯಾವ ಅತಿರೇಕಗಳು ಇಲ್ಲದೆ ಅದು ಹೇಗಿದೆ ಹಾಗೆ ಹಿಡಿದಿಡ್ತೀನಿ ಸರ್ ಅನ್ನೋ ಅವರ ಏಜಿಗೆ ಮೀರಿದ ಇದಿದೆಯಲ್ಲ, ಅದು ನನಗೆ ಭಾಳ ಖುಷಿ ಆಯಿತು. ನಾನು ಅವ್ರಿಗೆ ಉತ್ಸವ ನೀವು ಒಳ್ಳೆ ದಾರಿಲಿದ್ದೀರಾ, ಹೋಗಿ. ಬಟ್ ಆದರೆ ನನಗೆ ಈ ಸಿನಿಮಾ ಕಮರ್ಷಿಯಲ್ ಆಗಿ ಏನಾಗುತ್ತೆ ನನಗೂ ಗೊತ್ತಿಲ್ಲ. ಯಾಕೆಂದರೆ ನೀವು ಈ ಥರದೊಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡ್ತಿದ್ವಿ. ಬಿಸ್ನೆಸ್ ಎಲ್ಲ ನೀವು ಯೋಚನೆ ಮಾಡಿ ದುಡ್ಡು ಹೆಂಗೆ ರಿಟರ್ನ್ ತೊಗೊಳೋದು, ಇದ್ರ ಬಗ್ಗೆ ನನಗಂತೂ ಐಡಿಯಾ ಇಲ್ಲ. ಅದು ನನಗೆ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ ನಾನು ನಿಮಗೆ ಭರವಸೆ ಕೊಡೋಲ್ಲ. ಆದರೆ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಆಮೇಲೆ ಈ ಥರದ ವಿಷಯಗಳು ಹಿಡಿದಿಡಬೇಕು ನಾವು. ಅಂದರೆ ಈಗ ನಾವೆಲ್ಲರೂ ಮರ್ತ್ಬಿಟ್ವಿ, ಅದು ಕೊರೋನಾದಲ್ಲಿ ಏನು ನಡೀತು, ಏನಾಯಿತು, ಸಮಸ್ಯೆ ಎಲ್ಲ ಮರ್ತ್ಬಿಟ್ಟಿದ್ವಿ. ಆದರೆ ವಿಷಯಗಳು ಮರೆಯುವಂಥ ವಿಷಯ ಅಲ್ಲ. ಪ್ರತಿ ಸಾರಿ ಜನ ಹೆಚ್ಚೆಚ್ಚು ಜನರಿಗೆ ತಲುಪಬೇಕು, ಆ ಜನರು ಹೆಚ್ಚು ಈ ಸಿನಿಮಾ ಬಗ್ಗೆ ಮಾತಾಡಬೇಕು, ಯೋಚಿಸ್ಬೇಕು, ಚರ್ಚೆ ಆಗಬೇಕು ಅನ್ನೋದು ನನಗೆ ಬಹುದಿನದ ಆಸೆ ಆಗಿತ್ತು. ಪ್ರಕಾಶ್ ರಾಜ್ ಸರ್ ಕಡೆಯಿಂದ ಈಗ ಅದು ಆಗ್ತಿದೆ ಅನ್ನೋದೇ ನನಗೆ ಭಾಳ ಖುಷಿ. ನನಗೆ ಹೊರಗೆ ಬಗ್ಗೆ ಹೇಳೋದಕ್ಕಿಂತಲೂ ಹೆಚ್ಚು ಜನಕ್ಕೆ ಇದು ರೀಚ್ ಆಗಲಿ, ಇದ್ರ ಬಗ್ಗೆ ಚರ್ಚೆ ಆಗಲಿ, ಮತ್ತೆ ಈ ಥರದ ಘಟನೆಗಳು ನಡೆದೇ ಇರಲಿ. ನಡೆದಾಗ ಜನರ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಈ ಸಿನಿಮಾ ಮುಖಾಂತರ ಗೊತ್ತಾಗಲಿ ಅನ್ನೋದಷ್ಟೇ ನನ್ನ ಆಸೆ. ಥ್ಯಾಂಕ್ ಯು.